ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ದೊಡ್ಡವ್ರ ಮನೇನೋ ಇವ್ರ ಪಾರ್ಟಿನೋ ನನಗೆ ಶಿಕ್ಷೆ ಆಗೋಗಿದೆ. ಇದೆಲ್ಲ ನಂಗೆ ಇಷ್ಟನೇ ಇಲ್ಲ. ದುರ್ಗಾ, ಏನು ಹುಡುಕ್ತಾ ಇದೆಯಾ? ನಿನ್ನ ಬ್ರೇನ್ ಏನಾದರೂ ಹುಡ್ಕಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅದನ್ನು ಬಿಟ್ಬಿಡು. ಯಾಕೆ ಹೇಳು? ಯಾಕೆಂದ್ರೆ ಅದು ಇಲ್ವೇ ಇಲ್ವಲ್ಲ. ವಾಸು, ಏನು ಜೋಕಾ? ನಗ್ಬೇಕಾ? ನೋಡಿ, ನನಗೆ ನಗಕ್ಕೆ ಸಮಯ ಇಲ್ಲ. ನಾಳೆ ನಗ್ತೀನಿ. ನನ್ನ ಕಷ್ಟ ನನಗೆ, ಇವ್ರು ಬೇರೆ. ಏನ್ ಮಾಡ್ತಿದ್ಯಾ? ಅಲ್ಲ, ಏನ್ ಹುಡುಕ್ತೀಯ ಅಂತ ಹೇಳೋದಿಕ್ಕೆ ನಿಂಗೆ? ನನ್ನ ಬಾಚಣಿಗೆ ಕಾಣಿಸ್ತಿಲ್ಲ ಬಾಸು. ನಿನ್ ಬಾಚಣಿಗೆ ನನ್ನ ತಲೆಯಲ್ಲಿ ಹುಡುಕ್ತಾ ಇದೆಯಾ? ಅಲ್ಲ, ನಿನ್ ಬಾಚಣಿಗೆ ಏನು ಚಿನ್ನದ? ಅದನ್ನ ತೆಗೆದು ಇಟ್ಕೊಳ್ಳೋದಕ್ಕೆ. ಅಯ್ಯೋ ಬಾಸು, ನನಗೆ ಈಗ ಜಗಳ ಆಡೋ ಮನಸ್ಸಿಲ್ಲ. ನನ್ನ ಬಾಚಣಿಗೆ ಎಲ್ಲಾದ್ರೂ ನೋಡಿದ್ರೆ ದಯವಿಟ್ಟು ಹೇಳಿ. ಯಾಕೆ ಬಾಸು? ಯಾಕೆ ಬಾಸು, ಏನಾಯ್ತು? ಯಾಕೆ ಮುಂದೆ ಬರ್ತಾ ಇದ್ದೀರಾ? ಬಾಸು, ಅಲ್ಲ, ಬಾಚಣಿಗೆ ನನ್ನ ತಲೆ ಮೇಲೆ ಹುಡುಕ್ತಾ ಇದೆಯಲ್ಲ, ನಿನ್ನ ತಲೆ ಮೇಲೆ ಕೈ ಹಾಕಿದ್ರೆ ಸಿಕ್ಕಿರತ್ತಾನೆ. ಈ ಬಾಚಣಿಗೆ ಇಲ್ಲಿ ಹೇಗೋಯ್ತು? ಅದು ಯಾವಾಗ ಹೋಯ್ತೋ ಗೊತ್ತಿಲ್ಲ. ದುರ್ಗಾ, ನಿನಗೆ ಓಪನ್ ಏರ್ ಚೆನ್ನಾಗಿ ಕಾಣಿಸುತ್ತೆ. ಹೌದಾ? ಸರಿ, ಯಾಕಿನ್ನೂ ರೆಡಿ ಆಗಿಲ್ಲ? ಅದು ಬಾಸು, ನಿನಗೋಸ್ಕರ ಅಂತಾನೆ ನಾನೇ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ ನಿನಗೊಂದು ಬಟ್ಟೆ ತಗೊಂಡು ಬಂದಿದ್ದೀನಿ. ಬೇಡ, ಮಾಳ್ವಿಕಾ ಮೇಡಮ್ ಕೊಟ್ಟಿರೋ ಬಟ್ಟೆ ಬಗ್ಗೆ ಇವ್ರ ಹತ್ರ ಹೇಳೋದೇ ಬೇಡ. ಅದನ್ನ ಹಾಕೊಂಡಿಲ್ಲ ಅಂದ್ರೆ ಆಮೇಲೆ ಮಾಳ್ವಿಕಾ ಮೇಡಮ್ಗೆ ಬೇಜಾರಾಗುತ್ತೆ. ಹಲೋ, ಏನು ವಿಷಯ? ಏನಿಲ್ಲ ಬಾಸು, ನಾನು ರೆಡಿ ಆಗಬೇಕು ಅಂದೆ. ಸರಿ ಸರಿ, ನಾನು ಆಚೆ ಇರ್ತೀನಿ, ಬೇಗ ರೆಡಿಯಾಗಿ ಬಾ, ಎಲ್ಲರೂ ಕಾಯ್ತಾ ಇದ್ದಾರೆ. ದುರ್ಗಾ, ನೋಡು, ನೀನು ಗೌನ್ ಹಾಕಿದ್ಯಲ್ಲ, ಹೇಗೋ ನಡಿಯೋಕ್ಕಾಗಲ್ಲ. ನೋಡು, ಹಿಂಗೆ ಇಟ್ಕೊಂಡು ಸ್ಟ್ರೇಟಾಗಿ ಕಾಲು ಹಿಂಗೆ ಹಿಂಗೆ ನಡೆದ್ರೆ ನಿನ್ನ ಗೌನ್ ನಿನ್ನ ಕಾಲಿಗೆ ಸಿಕ್ಕಾಕೊಳ್ಳಲ್ಲ, ಸರಿನಾ? ಯಪ್ಪ, ಅಲ್ಲ, ಇಷ್ಟೆಲ್ಲ ಕಷ್ಟಪಟ್ಕೊಂಡು ಈ ಬಟ್ಟೆನ ಯಾಕೆ ಹಾಕೋಬೇಕು? ಅದ್ರ ಬದಲು ಲಕ್ಷಣವಾಗಿ ಸೀರೆ ಉಟ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ತಾನೇ. ಫಸ್ಟ್ ನೋಡಿ, ಟ್ರೈ ಮಾಡು. ಏ ದುರ್ಗಾ, ಹುಷಾರು. ನಂಗೆ ನಿಜವಾಗ್ಲೂ ಆಗ್ತಿಲ್ಲ ಈ ಬಟ್ಟೆಯಲ್ಲಿ. ಅರೆ ವಾವ್ ದುರ್ಗಾ ಅತ್ತೆ, ಎಷ್ಟು ಗಾರ್ಜಿಯಸ್ ಆಗಿ ಕಾಣ್ತಿದ್ದೀರಾ. ಎಲ್ಲಿ ಈ ಕಡೆ ಬನ್ನಿ, ನಾನು ನಿಮ್ದೊಂದು ಫೋಟೋ ತೆಗಿತೀನಿ. ಹಾಗಲ್ಲ, ಹೀಗೆ ನಿಂತ್ಕೊಳ್ಳಿ. ಸ್ಮೈಲ್. ದುರ್ಗಾ, ವಾಟ್ ಇಸ್ ದಿಸ್? ಏನು ಹಾಕೊಂಡಿದ್ಯಾ ಇದು? ಬಾಸು, ಹಲೋ ಬ್ರದರ್, ಏನ್ ಹಾಕೊಂಡಿದ್ಯಾ ಅಂದ್ರೆ ಕಾಣಿಸ್ತಿಲ್ವಾ ನಿನ್ಗೆ? ಗೌನ್ ಅಂತಾರೆ ಅದಕ್ಕೆ. ಶಾನ್ವಿ, ಅದು ನಂಗೆ ಗೊತ್ತು, ಬಟ್ ದುರ್ಗಾ ಏನು ದುರ್ಗಾ ಅದಕ್ಕೆ ಹಾಕೋಬಾರ್ದು ಅಂತ ಎಲ್ಲಾದ್ರೂ ಬರ್ದಿದ್ಯಾ ಅಥವಾ ರೂಲ್ಸ್ ಏನಾದ್ರೂ ಇದೆಯಾ? ಅಲ್ಲ ಅಣ್ಣ, ನೀನೀಗ ಬಂದವ್ರಿಗೆ ರಿಯಾಕ್ಷನ್ ಕೊಡೋ ಬದಲು ಎಷ್ಟು ಪ್ರಿಟಿಯಾಗಿ ಕಾಣ್ತಿದ್ದಾರೆ ಅಂತ ಕಾಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ತಾನೆ. ಶನೇದ್ ಹಾಗಲ್ಲ, ದುರ್ಗಾ ಅದನ್ನ ಹಾಕೊಂಡಿರೋದಕ್ಕೆ
ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ದುರ್ಗಾ, ಈ ಡ್ರೆಸ್ ನಿಂಗೆ ಎಲ್ಲಿ ಸಿಕ್ತು? ಬಾಸು ನನಗೆ ಮಾಳ್ವಿಕಾ ಮೇಡಮೇ ಬಟ್ಟೆನ ಕೊಟ್ಟಿದ್ದು. ಅಮ್ಮನಾ? ಅಮ್ಮನ ಅನ್ಕೊಂಡೆ. ಮಾಮ್ ಟಚು ಸಖತ್ತಾಗಿದೆ. ಈ ಡ್ರೆಸ್ಸು ದುರ್ಗಾ ಅತ್ತಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಿದೆ. ಅಣ್ಣ ಹೋಗಿ ನಿಂತ್ಕೋ. ಯಾಕೆ? ಫೋಟೋ ತೆಗಿಯಕ್ಕೆ. ಬೇಡ ಬೇಡ, ಫೋಟೋ ಎಲ್ಲ ಬೇಡ ಶನ್ವಿ. ಬೇಡ ಅಂದ್ರೆ ಬೇಕು ಅಂತ ಅರ್ಥ ನನ್ನ ಡಿಕ್ಷನರಿಲಿ. ಹೋಗಿ ಹೋಗಿ. ಅಲ್ಲ, ನೀವಿಬ್ರು ಯಾಕೆ ಒಳ್ಳೆ ಹಳೆ ಕಾಲದ ಅಜ್ಜ ಅಜ್ಜಿಗಳ ತರ ಮೈಲಿ ದೂರ ನಿಂತ್ಕೊಂಡಿದ್ದೀರಾ? ಹತ್ರ ಹೋಗಿ. ಅಣ್ಣ ನೀನು ಹೋಗು. ಅದಕ್ಕೆ ನೀವು ಬನ್ನಿ. ಸ್ಮೈಲ್. ಸೂಪರ್ ಪೇರ್. ಸಾಕು ಸಾಕು. ದುರ್ಗಾ, ನಿಜ ಹೇಳು, ನೀನು ಈ ಡ್ರೆಸ್ಸಲ್ಲಿ ಕಂಫರ್ಟಬಲ್ ಆಗಿದೆಯಾ? ಇದನ್ನ ಹಾಕೊಂಡು ಕೆಳಗೆ ಬರ್ಬೋದಾ? ಅದು ಬಾಸು. ಹಲೋ ಹಲೋ, ಶಿ ಈಸ್ ವೆರಿ ಕಂಫರ್ಟಬಲ್. ಹಲೋ, ನಾನು ನಿನ್ನೆ ಕೇಳ್ತಾ ಇಲ್ಲ. ದುರ್ಗಾ, ನೀನು ಹೇಳು. ಬಾಸು, ಅದು ಮಾಳ್ವಿಕಾ ಮೇಡಮ್ ಕೊಟ್ಟಿದ್ದಲ್ವಾ, ನಾನು ಹಾಕೊಂಡಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ. ಈ ಪೆದ್ದಿ ದುರ್ಗಾ, ನಿನಗೆ ಕಂಫರ್ಟೇಬಲ್ ಇಲ್ಲ ಅಂದರೆ ಶರತ್ ಹತ್ರ ಹೇಳ್ಕೊ. ಇಲ್ಲ ಇಲ್ಲ, ನಾನು ಈ ಬಟ್ಟೆ ಹಾಕೊಂಡು ಹೋಗಿಲ್ಲ ಅಂದರೆ ಮಾಳ್ವಿಕಾ ಮೇಡಮ್ಗೆ ಬೇಜಾರಾಗುತ್ತೆ. ಅವ್ರಿಗೆ ಬೇಜಾರು ಮಾಡೋದು ನಂಗೆ ಇಷ್ಟ ಇಲ್ಲ. ಪರವಾಗಿಲ್ಲ, ನಾನು ಹಾಕೊಂಡು ಬರ್ತೀನಿ. ನೀವೆಲ್ಲ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಓ ಥ್ಯಾಂಕ್ ಯು ಥ್ಯಾಂಕ್ ಯು. ಅಮ್ಮ. ಹಾಂ ಹೇಳಪ್ಪ ಶರತ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳು. ಪರ್ಸ್ನಲ್ ಆಗಿ. ಹಾಂ, ಒಂದು ನಿಮಿಷ ಪ್ಲೀಸ್. ನೀವೆಲ್ಲ ಕೂತಿರಿ, ಫೀಲ್ ಕಂಫರ್ಟಬಲ್. ಹಾಂ, ಎಕ್ಸ್ಕ್ಯೂಸ್ ಮೀ. ಯಾಕಪ್ಪ ಶರತ್, ಏನಾಯ್ತು? ಅಮ್ಮ, ನೀವು ದುರ್ಗಂಗೆ ಗೌನ್ ಹಾಕೊಳ್ಳೋಕೆ ಹೇಳಿದ್ರ? ಅವಳಿಗೆ ಅದೆಲ್ಲ ಅಭ್ಯಾಸ ಇಲ್ಲಮ್ಮ. ಅವಳು ಆ ಗೌನಲ್ಲಿ ತುಂಬ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ದಾಳೆ. ಅವಳು ಹಾಗೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇರಬೇಕಾದ್ರೆ ನಾನು ಅವಳನ್ನ ಈ ಪಾರ್ಟಿಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಆ್ಯಂಡ್ ಮೋರೆವರ್, ಈ ಪಾರ್ಟಿ ಅಂತ ಮೊದಲೇ ನರ್ವಸ್ ಆಗಿದ್ದಾಳೆ. ಖುಷಿ ಆಗ್ತದೆ ಶರತ್. ಅಮ್ಮ, ನೀನು ದುರ್ಗನ್ ಬಗ್ಗೆ ಇಷ್ಟೆಲ್ಲ ಕನ್ಸನ್ ತೋರಿಸ್ತಾ ಇರೋದನ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆಪ್ಪ. ಶರತ್, ದುರ್ಗಾ ಈಗ ನಮ್ಮ ಮನೆ ಸೊಸೆ ಅಂದಮೇಲೆ ಬಂದಿರೋ ಗೆಸ್ಟ್ಗಳೆಲ್ಲ ದುರ್ಗಾ ನಮ್ಮ ಘನತೆ ಗೌರವಕ್ಕೆ ತಕ್ಕಾಗಿರ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಮ್ಮ ಸ್ಟೇಟಸ್ಗೆ ತಕ್ಕಾಗಿ ದುರ್ಗಾ ಡ್ರೆಸ್ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲರೂ ನಮ್ಮ ಬಗ್ಗೆನೇ ತಪ್ಪು ತಿಳ್ಕೊತಾರೆ ಶರತ್. ನಾವು ದುರ್ಗನ ಸರಿಯಾಗಿ ನೋಡ್ಕೊಳ್ತಾ ಇಲ್ವೋ ಏನೋ ಅಂತ.